ಖ್ಯಾತ ಮೈಸೂರು ದಸರಾ ಮಹೋತ್ಸವ 2025 ಎಲ್ಲರೂ ಭಾರೀ ಕುತೂಹಲದಿಂದ ಕಾಯ್ತಾ ಇದ್ದಂತಹ ಜಂಬೂ ಸವಾರಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಲನೆ ಸಿಗುತ್ತೆ. ತಾವು ಕೂಡ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಆನೆಗಳು ಸಕಲ ರೀತಿಯಾಗಿ ಸಿದ್ಧ ಆಗಿರುವಂಥದ್ದು. ದಸರಾ ಅಂತ ಹೇಳಿದ್ರೆ ಜಂಬೂ ಸವಾರಿ ಅಂತ ಹೇಳಿದ್ರೆ ಆನೆಗಳು ಅಂದರೆ ಈ ಒಂದು ಆನೆಗಳನ್ನು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯ ಹೊರ ರಾಜ್ಯದಿಂದ ಕೂಡ ಅಂದರೆ ಪ್ರವಾಸಿಗರು ಆಗಮಿಸ್ತಾರೆ. ಈ ಒಂದು ಜಂಬೂ ಸವಾರಿ ನೋಡೋಕೆ ಕಣ್ ತುಂಬ್ಕೊತಾರೆ. ಅದೇ ರೀತಿಯಾಗಿ ಯಾವ ರೀತಿ ನಮ್ಮ ಗಜಪಡೆಗಳು ಸಿದ್ಧವಾಗಿದೆ, ಯಾವ ರೀತಿಯಾಗಿ ತಯಾರಿನ ಮಾಡಿದರೆ ಅಂತ ಹೇಳಿ ತಾವು ನೇರವಾಗಿ TV9 ಕ್ಯಾಮ್ರಾ ಮುಖಾಂತರವಾಗಿ ನೋಡ್ತಾ ಇರ್ಬೋದು. ಈ ಒಂದು ಆನೆಯ ಹೆಸರು ರೂಪ ಅಂತ ಹೇಳಿ, ಅದೇ ರೀತಿಯಾಗಿ ನನ್ನ ಎಡಗಡೆ ಕಾಣ್ತಾ ಇದೆ ಅದು ಸುಗ್ರೀವ ಅಂತ ಹೇಳಿ, ನನ್ನ ಬಲಗಡೆ ಇರುವಂಥ ಆನೆ ಮಹೇಂದ್ರ ಅಂತೇಳಿ, ಮತ್ತು ಲಕ್ಷ್ಮಿ ಆನೆಗಳು ಮತ್ತು ಭೀಮ, ಇವು 4 ಆನೆಗಳು ಕೂಡ ನಿಶಾನೆ ಆನೆ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಮಧುವಣಗಿತ್ತಿ ಅಂತ ಯಾವ ರೀತಿಯಾಗಿ ಸಂಭ್ರಮ ಅಥವಾ ಹಬ್ಬ ಅಂತ ಹೇಳಿದರೆ ಅಲಂಕಾರ ಮಾಡ್ತಾರೆ, ಅದೇ ರೀತಿಯಾಗಿ ತಾವು ನೋಡ್ತಾ ಇರ್ಬೋದು ವರ್ಣರಂಜಿತವಾದಂತಹ ಅಲಂಕಾರವನ್ನು ಮಾಡಿರುವಂಥದ್ದು. ಅದರ ಸೊಂಡಿಲಿನ ಮುಂದೆ ಗಂಡಬೇರುಂಡವನ್ನು ಬಿಡಿಸಿರುವಂಥದ್ದು. ಅದರ ಜೊತೆಗೆ ಏನು ತಾವು ನೋಡ್ತಾ ಇರ್ಬೋದು ಆ ಕಿವಿಗಳ ಮೇಲೆ ಕೂಡ ಶಂಖಚಕ್ರ ಇರುವಂಥದ್ದು. ಜೊತೆಗೆ ಏನು ಸೊಂಡಿಗೂ ಕೂಡ ಒಂದು ವಿಶೇಷವಾದಂತಹ ಚಿತ್ರವನ್ನು ಹಾಕಿರುವಂಥದ್ದು. ದಂತಕ್ಕೂ ಕೂಡ ವಿಶೇಷವಾದಂಥ ಆಭರಣವನ್ನು ತೊಡಿಸಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ. ಈಗಾಗಲೇ ಕೂಡ ಮೈಸೂರಿನಲ್ಲಿ ಗಜಪಡೆ ಸರ್ವಸನ್ನದ್ಧವಾಗಿರುವಂಥದ್ದು. ಎಲ್ಲರ ಸೋಷಿಯಲ್ ಮೀಡಿಯಾದ ಹಾಟ್ ಫೇವ್ರೇಟ್ ಅಂತ ಹೇಳಿದ್ರೆ ಅದು ಭೀಮ ಆನೆ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಹೇಳಿ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಏನು ಅರಮನೆ ಒಳಗಡೆ ಈಗಾಗಲೇ ಕೂಡ ಜಂಬೂ ಸವಾರಿಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಚಾಲನೆ ಸಿಗುತ್ತೆ. ಗಜಪಡೆಗಳು ಕೂಡ ಒಂದು ರೆಡಿಯಾಗಿರುವಂಥದ್ದು, ಸನ್ನದ್ಧ ಆಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯನ್ನು ಹೊತ್ತು ಅಭಿಮನ್ಯು ಹೋಗ್ತಾನೆ. ಆ ಒಂದು ದೃಶ್ಯವನ್ನು ನೋಡೋ ಸಲುವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9.